ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗೊಡಚಿ ವೀರಭದ್ರೇಶ್ವರ ಒಂದು ಪವಾಡವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಕನ್ನಡಿಗ ಚಾನಲ್ ವೈಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನನ್ನ ಜೀವನದಲ್ಲಿಯೇ ನಡೆದಿರ್ತಕ್ಕಂಥ ಒಂದು ಘಟನೆ. ಅದನ್ನು ಕೂಡ ಈ ಒಂದು ದೇವರು ಅಂದರೆ ಗೊಡಚಿ ವೀರಭದ್ರೇಶ್ವರರು ನನ್ನ ಕಷ್ಟವನ್ನು ಪರಿಹರಿಸಿ ನನ್ನ ಜೀವನಕ್ಕೆ ಒಂದು ದಾರಿಯನ್ನು ಮಾಡಿಕೊಟ್ಟಂಥ ಒಂದು ಸಂಗತಿಯನ್ನು, ಸತ್ಯ ಘಟನೆಯನ್ನು ಈ ಸಂದರ್ಭದಲ್ಲಿ ನನ್ನ ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಜೊತೆಗೆ ವೀರಭದ್ರೇಶ್ವರರ ಒಂದು ಆಶೀರ್ವಾದ ತಮ್ಮೆಲ್ಲರ ಮೇಲೂ ಇರಲಿ ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಆ ತಂದೆಯ ಮುಂದೆ ನಾನು ಮಂಡಿಸ್ತಾ ಇದ್ದೇನೆ. ಇದು ನಿಜಕ್ಕೂ ಕೂಡ ನಾನು ಪಿ ಯು ಸಿಯಲ್ಲಿ ಇದ್ದಂಥ ಒಂದು ಸಮಯ. ಪಿ ಯು ಸಿಯಲ್ಲಿ ನಾನು ಓದ್ತಿರ್ಬೇಕಾದ್ರೆ ಇನ್ನೇನು ಎಕ್ಸಾಮ್ ಬರ್ತಾಯಿತ್ತು. ಆವಾಗ ಫಾರ್ಮ್ ಪಿ ತುಂಬುವುದು ಒಂದು ಇರುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ನಿಜಕ್ಕೂ ಕೂಡ ನಾನು 6ನೇ ತರಗತಿಯಲ್ಲಿ ಅಥವಾ 6ನೇ ತರಗತಿಯಲ್ಲಿ ಇದ್ದಾಗೇ ನನ್ನ ತಂದೆ ತೀರಿಕೊಂಡ್ರು. ಆಮೇಲೆ ಸಂಸಾರದ ನೊಗವನ್ನು ನನ್ನ ತಾಯಿ, ನಾವು 6 ಜನ ಮಕ್ಕಳು. ಹೀಗಿರುವಾಗ 6 ಜನರ ಒಂದು ಭಾರವನ್ನು ನನ್ನ ತಾಯಿಯ ಹೆಗಲ ಮೇಲೆ ಬಿದ್ದಂಥ ಪರಿಸ್ಥಿತಿ ಅದು. ಹೀಗಿರುವಾಗ ಆ ಸಂದರ್ಭದಲ್ಲಿ ಕೇವಲ 35 ರೂಪಾಯಿ ಫಾರ್ಮ್ ಫೀ ತುಂಬಲಿಕ್ಕೆ, ಪಿ ಯು ಸಿ ಸೆಕೆಂಡ್ ಇಯರ್ ಫಾರ್ಮ್ ಫೀ ತುಂಬಲಿಕ್ಕೆ ಕೇವಲ 35 ರೂಪಾಯಿಗಳನ್ನು ತುಂಬಲಿಕ್ಕೂ ಕೂಡ ನಮ್ಮಲ್ಲಿ ದುಡ್ಡಿರಲಿಲ್ಲ. ನನ್ನ ತಾಯಿಯ ಬಳಿ ಹಣವಿರಲಿಲ್ಲ. ಯಾಕಂದ್ರೆ ಪ್ರತಿ ದಿವಸ ಅವಳು ದುಡಿದು ಬಂದ ದುಡಿಮೆಯಲ್ಲಿಯೇ ಅಂದರೆ ಸುಮಾರು 3 ರಿಂದ 4 ರೂಪಾಯಿ ಕೊಡ್ತಿದ್ರು ಆ ಸಮಯದಲ್ಲಿ. ಅಂದರೆ ಕಸ ತೆಗಿಲಿಕ್ಕೆ ಬೇರೆಯವರ ಹೊಲಕ್ಕೆ ಹೋದಾಗ 3 ರಿಂದ 4 ರೂಪಾಯಿ ಕೊಡ್ತಿದ್ರು. ಆ ಒಂದು ಹಣದಿಂದನೇ ಜೀವನದ ನೊಗವನ್ನು ನನ್ನ ತಾಯಿ ಹೊತ್ತಿದ್ಲು. ಹೀಗಿರುವಾಗ 35 ರೂಪಾಯಿಗಳನ್ನು ಹೊಂದಿಸಲಿಕ್ಕೆ ನಮಗೆ ಸಾಧ್ಯವೇ ಆಗಲಿಲ್ಲ. ಹೀಗಿರುವಾಗ ನನ್ನ ತಾಯಿಯೂ ಕೂಡ ಊರಲ್ಲಿ ತನಗೆ ಪರಿಚಯ ಇದ್ದಂಥ ಎಲ್ಲರಿಗೂ, ತನ್ನ ಗೆಳತಿಯರಿಗೂ ಎಲ್ಲರಿಗೂ ಕೂಡ ಭೇಟಿಯಾಗಿ ಈ ಒಂದು ಪರಿಸ್ಥಿತಿಯನ್ನು ವಿವರಿಸಿದಾಗ ಅವರೆಲ್ಲರೂ ಕೂಡ ಕೈ ಚೆಲ್ಲಿದರು. ನಮ್ಮಲ್ಲಿ ಇಲ್ಲ, ಇದ್ದಿದ್ರೆ ಕೊಡ್ತಿದ್ದೀವಿ, ಪಾಪ ನಿನ್ನ ಮಗನಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ನಾವು ಸಹಾಯ ಮಾಡಲಿಕ್ಕೆ ನಮ್ಮ ಕಡೆಯಿಂದನೂ ಕೂಡ ಆಗ್ತಾ ಇಲ್ವಲ್ಲ ಅನ್ನುವಂಥ ನೋವನ್ನು ಕೂಡ ನನ್ನ ತಾಯಿಯ ಮುಂದೆ ಅವರು ಹಂಚಿಕೊಂಡರು. ನಾನು ಕೂಡ ನನ್ನ ಸ್ನೇಹಿತರ ಜೊತೆಗೆ ನನಗೆ ಪರಿಚಯಸ್ಥರು ಯಾರಿದ್ದಾರೆ ಎಲ್ಲರ ಕಡೆಗೂ ಹೋದೆ. ಆವಾಗ ಪ್ರತಿಯೊಬ್ಬರ ಕಡೆಯಿಂದ ಬಂದಂಥ ಉತ್ತರ ಇಲ್ಲ. ಹೀಗಿರುವಾಗ ನನಗೆ ಆಕಾಶವೇ ಕಳಚಿ ನನ್ನ ಮೇಲೆ ಬಿದ್ದಂತಾಯಿತು. ಏನು ಮಾಡೋದು, ಇವತ್ತೇ ಲಾಸ್ಟು, ಕೊನೆಯ ದಿನ ಇದು. ಹೀಗಿರುವಾಗ ನಾನು ಏನು ಮಾಡಲಿ? 1 ವರ್ಷ ಓದಿರ್ತಕ್ಕಂಥ, ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಶ್ರಮ ಕೂಡ ವ್ಯರ್ಥ ಆಗುತ್ತೆ ಅಲ್ಲ ಅನ್ನುವಂಥ ಒಂದು ದುಗುಡ, ದುಮ್ಮಾನ ಹಾಗೂ ಕಸವಿಸಿ ಇವೆಲ್ಲವೂ ಕೂಡ ನನ್ನಲ್ಲಿ ಉಂಟಾದವು. ಹೀಗಿರುವಾಗ ಆ ಸಂದರ್ಭದಲ್ಲಿ ನನಗೆ ಏನೂ ತೋಚಲಿಲ್ಲ. ಹೀಗಿರುವಾಗ ಆ ಒಂದು ಸಂದರ್ಭದಲ್ಲಿ ನಾನು ಯರಗಟ್ಟಿಯಲ್ಲಿ ಇದ್ದಂಥ ಗೋಕಾಕ್ ಶುಗರ್ ಫ್ಯಾಕ್ಟ್ರಿಯ ಒಂದು ಆಫೀಸಿಗೆ ಹೋದೆ. ಅಲ್ಲಿ ಇದ್ದಂಥವರು ನನಗಿಂತಲೂ ಸ್ವಲ್ಪ ದೊಡ್ಡವರವರು, ಅವರು ಅಲ್ಲಿ ನೌಕರಿ ಮಾಡ್ತಿದ್ದರು. ಅವರ ಹೆಸರು ಬಸವರಾಜ್ ಒಡೆಯರ್ ಅಂತೇಳಿ. ಅವರು ಗೋಕಾಕ್ ತಾಲೂಕಿನವರೇ, ಒಡೆಯರಹಟ್ಟಿ ಅನ್ನುವಂಥ ಊರಿನವರು. ಅವರ ಹತ್ರ ಹೋಗಿ ನಾನು ನೇರವಾಗಿ ಕೇಳಿಬಿಟ್ಟೆ, ಬಸವಣ್ಣ, ನಾನು ಪರೀಕ್ಷೆ ಫಾರ್ಮ್ ತುಂಬಬೇಕಾಗಿದೆ, ನನಗೆ 35 ರೂಪಾಯಿಗಳು ಬೇಕಾಗಿದ್ದಾವೆ, ನನಗೆ ಕೊಡು ಅಂತ ಕೇಳಿದೆ. ಇಲ್ಲಪ್ಪ, ನನ್ನ ಪಗಾರನೂ ಆಗಿಲ್ಲ, ಈ ಸಂದರ್ಭದಲ್ಲಿ ನಾನು ಏನು ಮಾಡಲಿ, ನನಗೂ ಕೂಡ ಏನು ಹೊಳಿತಾ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದಾಗ ನನಗೆ ನಿಜಕ್ಕೂ ಕೂಡ ಒಂದು ಕ್ಷಣ ನಿಂತ ನೆಲವೇ ಕುಸಿದಂತಾಯಿತು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ. ಹೀಗಿರುವಾಗ ಹೀಗೂ ನಾನು ನನ್ನ ಪರಿಸ್ಥಿತಿ ಸರಿಯಿಲ್ಲ ಅನ್ನುವಂಥ ಒಂದು ಉದ್ದೇಶದಿಂದ ನನ್ನ ಒಂದು ಪರಿಸ್ಥಿತಿಯನ್ನು ಹಳೆಯುತ್ತಾ ಯಾರೂ ಕೂಡ ನಮಗೆ 35 ರೂಪಾಯಿಗಳನ್ನು ಕೊಡ್ತಾ ಇಲ್ವಲ್ಲ ಅನ್ನುವಂಥ ಒಂದು ಸಂಕಟದಿಂದ ನಾನು ಅಲ್ಲೇ ಸುಮ್ಮನೆ ಮಲಗಿಬಿಟ್ಟಾಗ ಇವರು ಬಂದರು. ಯಾರು? ಪಂಢರಪುರದ ಸಂತರ ವೇಷದಲ್ಲಿ ಒಬ್ಬರು ಬಂದರು. ಯಾಕಂದರೆ ಪಂಢರಪುರದ ಸಂತರ ವೇಷ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಆ ಸಂತರ ವೇಷದಲ್ಲಿ ಬಂದಂಥ ಒಬ್ಬ ಅಜಾನಬಹು ವ್ಯಕ್ತಿ ದಾಡಿಸಿ ಇದ್ದರು. ಎತ್ತರವಾದ ನಿಲುವು ಇತ್ತು. ಒಂದು ಥರ ಅವರಲ್ಲಿ ತೇಜಸ್ಸು, ಕಳೆ ಅನ್ನೋದು ಮನೆ ಮಾಡಿತ್ತು. ಬಂದು ಅವರ
ಬಸ್ಸು ಅವ್ರ ಜೊತೆಗೆ ಮಾತಾಡ್ಕೋತ ಕುಳಿತಾಗ ಈ ಹುಡುಗ ಯಾರ ಇಲ್ಲಿ ಯಾಕೆ ಮಲ್ಕೊಂಡಿದ್ದಾನೆ ಅಂತ ಕೇಳಿದ್ರು. ಇಲ್ಲ ಅವರು ನನಗೆ ಪರಿಚಯದವರು, ಇಲ್ಲೇ ಸೊಪ್ಪಡ್ಲವರು. ಹೀಗಿರುವಾಗ ಅವನ ಪರೀಕ್ಷೆ ಫಾರ್ಮ್ ಫೀ ತುಂಬಲಿಕ್ಕೆ ಇವತ್ತೇ ಕೊನೆ ದಿವಸ ಇದೆ ಸಂತ್ರಿ. ಪಾಪ 35 ರೂಪಾಯಿ ಸಿಗ್ತಾ ಇಲ್ಲ. ನನ್ನ ಸಂಬಳವೂ ಕೂಡ ಆಗಿಲ್ಲ ನಾನು ಕೊಡಬೇಕಂದ್ರೆ. ನಾನು ಕೂಡ ನನ್ನ ಖಾಲಿ ಕಿಸೆಯಿಂದ ಕೂತಿದ್ದೇನೆ, ಖಾಲಿ ಪಾಕೆಟ್ ಇದೆ ನನ್ನ ಕಡೆ ಅಂತ ಹೇಳಿದಾಗ ಅವರೇ ಸಂತರೇ ನನ್ನನ್ನು ಎಬ್ಬಿಸಿದ್ರು. ಹೇಳಪ್ಪ ನೀನು ಮೇಲಿರು, ಏನಾಗಿದೆ ಎಂತು ಎಲ್ಲ ವಿಚಾರಣೆ ಮಾಡಿದರು. ಇಲ್ಲ ನನಗೆ ಹೀಗಾಗಿದೆ ರೀ, ನನ್ನ ಪರಿಸ್ಥಿತಿ ವಿವರಿಸಿದೆ. ಇಲ್ಲ ಈಗ ಮೊದಲು ನೀನು ಏನಾದರೂ ತಿಂದು ಚಹಾ ಕುಡಿದು ಬರೋನು ಬರ್ರಿ ಅಂಥೇಳಿ ಅವ್ರು ನಮ್ಮನ್ನು ಕರ್ಕೊಂಡು ಹೋದರು. ಗೋಕಾಕ್ ರೋಡಿನ ಒಂದು ಹೋಟೆಲ್ಗೆ ಹೋದಿವಿ. ಅಲ್ಲಿ ಪುರಿ ಬಜ್ಜಿ ತೊಗೊಂಡ್ರು. ಪುರಿ ಬಜ್ಜಿ ಕೊಡಿಸಿ ಆಮೇಲೆ ಎಲ್ಲರೂ ಕೂಡ ತಿಂದಿವಿ, ಚಹಾ ಕುಡಿದ್ವಿ. ಅವರ ಕಡೆ 50ರ ನೋಟಿತ್ತು. 50ರ ನೋಟ್ ಆ ಹೋಟೆಲ್ ಮಾಲಕನ ಗಲ್ಲೆಗೆ ಕೊಟ್ಟರೆ ಅವರಲ್ಲಿ ಚಿಲ್ಲರ್ ಕೊಡಲಿಕ್ಕೆ ಕೂಡ ಸಾಧ್ಯ ಇರದಂಥ ಪರಿಸ್ಥಿತಿ. ಅವರಲ್ಲಿ ಚಿಲ್ಲರ್ ಇರಲಿಲ್ಲ. ಇಲ್ಲ ನೀವೇ ಚಿಲ್ಲರ್ ಮಾಡ್ಕೊಂಡು ಬಂದು ಕೊಡ್ರಿ, ಚೇಂಜ್ ಮಾಡ್ಕೊಂಡು ಕೊಡ್ರಿ ಅಂತ ಹೇಳಿದರು. ಹೀಗಿರುವಾಗ ನಾನು ಸಂಕಲ್ಪ ಮಾಡಿಕೊಂಡಿದ್ದೆ, ನನಗೆ ನಾಳೆ ಯಾವುದೇ ಪರಿಸ್ಥಿತಿಯಿಂದಾದರೂ 50 ರೂಪಾಯಿ ನನಗೆ ಕೊಡು ದೇವರೇ. ನಿನ್ನ ಒಂದು ಮುಂದಿನ ತಿಂಗಳು ನಿನ್ನ ಜಾತ್ರೆ ಇದೆ, ಗೊಡ್ಚಿಗೆ ಬಂದು ನಾನು ಕಾಲ್ನಡಿಗೆಯಿಂದ ಬಂದು ನಿನ್ನ ಸೇವೆಯನ್ನು ಮಾಡ್ತೀನಿ, ನಿನ್ನ ಜಾತ್ರೆಗೆ ಬರ್ತೀನಿ, ನಿನ್ನ ಹರಕೆಯನ್ನು ತೀರಿಸ್ತೀನಿ ಅನ್ನುವಂಥ ಬೇಡಿಕೆಯನ್ನು ಕೂಡ ನನ್ನ ಗೊಡಚಿಯ ವೀರಭದ್ರೇಶ್ವರ ಸ್ವಾಮಿಯಲ್ಲಿ ಅರಿಕೆಯನ್ನು ಮಾಡಿಕೊಂಡಿದ್ದೆ. ಹೀಗಿರುವಾಗ ಆ ಸಂತರು ನೀಡಿರ್ತಕ್ಕಂಥ 50 ರೂಪಾಯಿ ಚಿಲ್ಲರನ್ನು ತರಕ್ಕೆ ಚೇಂಜ್ ತರಲಿಕ್ಕೆ ಹೊರಗೆ ಪಾನ್ ಶಾಪ್ ಅಂಗಡಿಗಳಿಗೆ ಹೋದರೂ ಕೂಡ ಅಲ್ಲಿ ಯಾರೂ ಕೂಡ ಚಿಲ್ಲರ್ ಕೊಡಲಿಲ್ಲ. ಹೀಗಿರುವಾಗ ಅದೇ ಒಂದು ಹೊಸ ನೋಟು ಕಟ್ ಅಂತಿತ್ತು. ಆ ನೋಟನ್ನು ಇಲ್ಲ ಅಲ್ಲಿ ಯಾರೂ ಇಲ್ಲ ನಾತದ್ರಿ ಅಂತ ಹೇಳಿದೆ. ಇಲ್ಲ ಅದನ್ನು ನೀನೇ ಇಟ್ಕೋ, ನೀನು ಹೋಗಿ ಫಾರ್ಮ್ ಫೀ ತುಂಬ ಅಂತಂದರು. ಇಲ್ಲ ನನಗೆ 35 ರೂಪಾಯಿ ಬೇಕಾಗಿದ್ದಾವೆ ಅಂತ ಹೇಳೀನಿ. ಇಲ್ಲ ನೀ 50 ರೂಪಾಯಿನೇ ತಗೋ, ಹೋಗಿ ನೀನು ಫಾರ್ಮ್ ಫೀ ತುಂಬ, ಉಳಿದದ್ದು ದುಡ್ಡು ನೀನು ಚಹಾರ ಕುಡಿ ಅಥವಾ ಊಟಾರ ಮಾಡಪ್ಪ ಅಂತ ಹೇಳಿ ನನಗೆ ಅವರು ಹೇಳಿದರು. ಅವರ ಪಾದಗಳಿಗೆ ಎರಗಿ ನಾನು ಹೋಗಿ ಫಾರ್ಮ್ ಫೀ ತುಂಬಿಯನ್ನು ಬಂದೆ. ಆ ನಂತರ ಆ ಒಂದು ಸಂದರ್ಭದಲ್ಲಿ ವರ್ಷದಲ್ಲಿ ಇಡೀ ಕಾಲೇಜಿಗೆ ನಾನೇ ಒಬ್ಬನೇ ಪಾಸ, ಅದು ಫಸ್ಟ್ ಕ್ಲಾಸ. ಇಡೀ ಕಾಲೇಜಿನೇ ಫೇಲಾಗಿತ್ತು, ನಾನೊಬ್ಬನೇ ಪಾಸಾದೆ, ಎಲ್ಲರೂ ಕೂಡ ಫೇಲಾಗಿದ್ದರು. ಇಂಥ ಒಂದು ಪರಿಸ್ಥಿತಿ ನನಗೆ ಎದುರಾಗಿತ್ತು. ಆ ನಂತರ ನನ್ನ ಪರೀಕ್ಷೆ ಎಲ್ಲವೂ ಮುಗಿದ ಮೇಲೆ ನಾನು ಆ 50 ರೂಪಾಯಿ ಕೊಡಬೇಕಲ್ಲ ಆ ಸಂತರಿಗೆ, ಕಡಬಿ ಶಿವಾಪುರಕ್ಕೆ ಹೋದೆ. ಆ ಬಸ್ಸು ಅನ್ನೋರನ್ನ ಕರ್ಕೊಂಡು ಹೋದೆ. ಆದರೂ ಕೂಡ ಆ ಊರಲ್ಲಿ ಕಬ್ಬನ್ನೇ ಬೆಳೀತಿದ್ದಿಲ್ಲ ಅವರು. ಆ ಸಂತರು ಕೂಡ ಆ ಊರನ್ನವರ ಅಲ್ಲ ಅನ್ನುವಂಥ ಮಾತುಗಳು ಕೂಡ ನನಗೆ ಕೇಳಿಬಂದು. ಹೀಗಿರುವಾಗ ನನ್ನ ಒಂದು ಜೀವನದಲ್ಲಿ ಶ್ರೀ ಗೊಡಚಿ ವೀರಭದ್ರೇಶ್ವರ ಸ್ವಾಮಿಗಳೇ ಬಂದು ತಮ್ಮ ಒಂದು ಕೈಯಾರೆ ನನಗೆ 50 ರೂಪಾಯಿಗಳನ್ನು ಕೊಟ್ಟು ನನ್ನ ಪರೀಕ್ಷೆಯ ಫಾರ್ಮ್ ತುಂಬಲಿಕ್ಕೆ ನನಗೆ ಆಶೀರ್ವಾದ ಮಾಡಿದರು ಅನ್ನುವಂಥ ಒಂದು ನೆನಪುಗಳು ಈಗಲೂ ಕೂಡ ನನಗೆ ಕಾಡ್ತವೆ. ಹೀಗಿರುವಾಗ ನಾನು ಇವತ್ತಿಗೂ ಕೂಡ ನಾನು ಆ ಸಂತರನ್ನು ಹುಡುಕ್ತಾ ಇದ್ದೇನೆ. ಅವರನ್ನು ನಾನು ಭೇಟಿ ಆಗಬೇಕು ಅನ್ನುವಂಥ ಮನಸ್ಸಿದೆ. ಆದರೂ ಕೂಡ ಅವರು ಭೇಟಿ ಆಗ್ತಿಲ್ಲ. ದೇವರು ಯಾವ ರೂಪದಲ್ಲಿ ಬರ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿಯಾದಂಥ ಸಂಗತಿ, ಘಟನೆ ಅನ್ನುವಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ YTಯ ಸಮಸ್ತ ವೀಕ್ಷಕರಿಗೆ ತಿಳಿಸುತ್ತಾ, ಇಂಥ ಹಲವಾರು ಪ್ರಸಂಗಗಳು ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತವೆ. ಅವುಗಳೆಲ್ಲವುಗಳನ್ನು ತಾವುಗಳು ನೋಡಿರಿ. ಇವತ್ತೇ ಗೊಡಚಿಯ ವೀರಭದ್ರೇಶ್ವರ ಒಂದು ರಥೋತ್ಸವ ಇದೆ, ಜಾತ್ರೆ ಇದೆ. ಆ ಜಾತ್ರೆಗೆ ಹೋಗಿ ಪುಣ್ಯವಂತರೆಲ್ಲರೂ ಕೂಡ ಅಲ್ಲಿ ಹೋಗಿ ವೀರಭದ್ರೇಶ್ವರ ಒಂದು ಸೇವೆಯನ್ನು ಮಾಡಿರಿ, ಆ ತಂದೆಯ ದರ್ಶನವನ್ನು ಮಾಡಿರಿ. ಆ ತಂದೆ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಂದು ಮನೆಗೂ ಕೂಡ ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗುತ್ತೀನಿ. ಎಲ್ಲರಿಗೂ ಶ್ರೀ ಗೊಡಚಿ ವೀರಭದ್ರೇಶ್ವರ ಒಂದು ಕೃಪಾ ಕಟಾಕ್ಷ ಇರಲಿ ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಾಳೆ ಬರುವವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರ.